ಹಂಗಿದ್ರೆ 50 ವರ್ಷದಿಂದ ಹೋರಾಟ ಮಾಡಿ ನಾವೇನು ಅಂಗನವಾಡಿ ನಡೆಸ್ಕೊಂಡು ಬಂದ್ವಿ, ಎಲ್ಲ ಪಾಠ ಮಾಡ್ಕೊಂಡು ಬಂದ್ವಿ, ಅದು ಸುಳ್ಳ? ಈಗ LKG ತಗೊಂಡ್ ಬಂದು ಅಂಗನವಾಡಿ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋದ್ರೆ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಂತ ಅಂಗನವಾಡಿ ಕಾರ್ಯಕರ್ತೆಯರಾಗ್ಲಿ ಸಹಾಯಕಿಯರಾಗ್ಲಿ ಮನೆಗೆ ಹೋಗುವಂತ ಪರಿಸ್ಥಿತಿ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ AITUC ಈ ದಿನ ಜಿಲ್ಲೆಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿರುವ ಉದ್ದೇಶ ಏನಂದ್ರೆ, ಜಿಲ್ಲೆಯಲ್ಲಿ ಸುಮಾರು ಸಮಸ್ಯೆಗಳಿದಾವ. ಜಿಲ್ಲಾಧಿಕಾರಿಗಳ ಗಮನಕ್ಕಾಗಲಿ, ಇಲಾಖೆ ಅಧಿಕಾರಿಗಳ ಗಮನಕ್ಕಾಗಲಿ ನಾವು ಸುಮಾರು ಸಾರಿ ಇಲಾಖೆ ಅಧಿಕಾರಿಗಳಿಗೆ ಸಂಘಟನೆಯಿಂದ ತೆಗೆದುಕೊಂಡು ಬಂದಿದ್ದೀವಿ. 2018ರಿಂದ ಇಲ್ಲಿವರೆಗೂ ಸಹಾಯಕಿಯರ ಹುದ್ದೆ ಖಾಲಿ ಇದ್ದಾವೆ. ಅವ್ನು ಭರ್ತಿ ಮಾಡಿಕೊಡೋದಕ್ಕಾದ ಇನ್ನೂವರೆಗೂ ಆದರೂ ಕಂಪ್ಲೀಟ್ ಆಗ್ತಿಲ್ಲ. ಎಷ್ಟೇ ಸಾರಿ ಹೋದರೂ ಅವ್ರ ಟೇಬಲ್ಗಿದೆ, ಇವ್ರ ಟೇಬಲ್ಗಿದೆ, ಬರೀ ಫೈಲ್ಗಳು ಇನ್ನು ಟೇಬಲ್ ಮೂವ್ ಮಾಡೋದಕ್ಕೆ ಇವ್ರು 1 ವರ್ಷ ಟೈಮ್ ತೊಗೊಂಡ್ರೆ ಮುಂದೆ ಸಹಾಯಕರನ್ನ ಕರ್ಕೊಂಡು ನಾವು ಇಲಾಖೆ ಕೆಲಸ ರನ್ ಮಾಡೋದು ಹೆಂಗೆ? ಇಲ್ಲ, ಸಹಾಯಕಿಯರು ಇಲ್ಲದ ಚುನಾವಣಾ ಆಯೋಗದ ಕೆಲಸ ಮಾಡ್ತಿದ್ದೀವಿ, ಅಂಗನವಾಡಿ ಕೇಂದ್ರದ ಕೆಲಸ ಮಾಡ್ತಿದ್ದೀವಿ ಮತ್ತು ಅನ್ಯ ಇಲಾಖೆ ಕೆಲಸಗಳನ್ನು ಮಾಡ್ತಿದ್ವಿ. ಇದರ ಜೊತೆಗೆ ತುಂಬ ಅನ್ಯ ಇಲಾಖೆಗಳ ಕೆಲಸವನ್ನು ದಿಢೀರಂತ ಮಾಹಿತಿಗಳನ್ನ ಕೇಳ್ತಾರೆ, ಸರ್ವೆಗೆ ಹಾಕ್ತಾರೆ. ಮತ್ತು ಗ್ಯಾರಂಟಿಗಳದ್ದು ಈ ಸರ್ಕಾರ ಬಂದ ಮೇಲಂತೂ ಗ್ಯಾರಂಟಿಗಳದ್ದು ಮಾಹಿತಿ ಕೊಟ್ಟೆ ನಮಗೆ ಸಾಕಾಗಿದೆ. ಗ್ಯಾರಂಟಿಗಳದ್ದು ಮಾಹಿತಿ ಕೊಡಬೇಕಂತ ನಮ್ಮ ಇಲಾಖೆಗಿಲ್ಲ, ಗ್ಯಾರಂಟಿಗಳನ್ನ ನಾವೇ ರನ್ ಮಾಡಬೇಕಂತೂ ಇಲ್ಲ. ಆದರೆ ಅಂಗನವಾಡಿ ಟೀಚರೇ ಬೇಕು ಎಷ್ಟೊತ್ತಿದ್ರು ಮಾಹಿತಿ ಸಂಗ್ರಹಣೆ ಮಾಡೋದಕ್ಕೆ. ಮತ್ತು LKG UKGಗಳನ್ನು ಆದೇಶ ಹೊರಡಿಸಬೇಕಾದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಪ್ರಾಥಮಿಕ ಕೇಂದ್ರಗಳಲ್ಲಿ LKG UKGಗಳನ್ನ ಪ್ರಾರಂಭ ಮಾಡಿದ್ದಾರೆ. ನಮಗೆ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಿದೆ. ಮಕ್ಕಳ ದಾಖಲಾತಿ ಕಡಿಮೆ ಆಗೋದ್ರಿಂದ ಅಂಗನವಾಡಿ ಕೇಂದ್ರಗಳು ಸುಮಾರು ಅಂಗನವಾಡಿ ಕೇಂದ್ರಗಳು 40ರಿಂದ 45 ಮಕ್ಕಳು ಇರುವಂಥ ಅಂಗನವಾಡಿ ಕೇಂದ್ರಗಳು ಬಂದಾಗಿ 3ರಿಂದ 4 ಫಲಾನುಭವಿಗಳು ಮಾತ್ರ ಅಂಗನವಾಡಿ ಕೇಂದ್ರಗಳಲ್ಲಿ ಉಳ್ಕೊಳ್ಳುವಂಥ ಸಂದರ್ಭ ನಮಗೆ ಎದುರಾಗಿದೆ. ದಯವಿಟ್ಟು ಇದನ್ನು ಸರ್ಕಾರ ಅರ್ಥ ಮಾಡಿಕೊಂಡು LKG UKGಗಳನ್ನ ರದ್ದು ಮಾಡಬೇಕು. ಇಲ್ಲವಾದರೆ ಅಂಗನವಾಡಿ ಕೇಂದ್ರಗಳಿಗೆ ಕೊಡಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಕೊಡೋದಾದರೆ ಏನು LKG UKGಗೆ ಕೊಟ್ಟಂಥ ಸೌಲಭ್ಯನ ಅಂಗನವಾಡಿ ಕೇಂದ್ರದ ಮಕ್ಕಳಿಗೂ ಕೊಡಬೇಕಂತ ನಾವು ಈ ಮೂಲಕ ಜಿಲ್ಲೆಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಬೇಡಿಕೆ C ಮತ್ತು D ದರ್ಜೆ ನೌಕರರಂತ ಪರಿಗಣಿಸ್ಬೇಕು ರೀ. ಇಲಾಖೆ ರಾಜ್ಯದ ಎಲ್ಲ ಇಲಾಖೆಗಳ ಕೆಲಸ ಅಂಗನವಾಡಿ ಟೀಚರ್ಸ್ ಮಾಡಬೇಕು. ಆದರೆ ಅಂಗನವಾಡಿ ಟೀಚರ್ ಮಾತ್ರ ಇನ್ನೂವರೆಗೂ ಯಾವುದೇ ಸರ್ಕಾರದ ಸೌಲಭ್ಯನ ಪಡೀತಾ ಇಲ್ಲ. ಬರೀ ಓನ್ಲಿ ಗೌರವಧನ ಕಾರ್ಯಕರ್ತೆ ಮತ್ತು ಗೌರವಧನ ಮಾತ್ರ. ಗೌರವಧನದಲ್ಲಿ ಎಲ್ಲ ಇಲಾಖೆ ಕೆಲಸ ಮಾಡ್ತಿದ್ದಾರೆ. 11,250ರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಸಹಾಯಕಿಯರು ಮತ್ತು ಶಿಕ್ಷಕಿಯರು ಕುಟುಂಬ ನಡೆಸೋದು ತುಂಬ ಕಷ್ಟ ಆಗಿದೆ ಸರ್. ಥ್ಯಾಂಕ್ ಯು ಸರ್.